ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವೆಡ್ನೆಸ್ಡೇ ಅಂದರೆ ಬುಧವಾರದ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಬುಧವಾರ ಬೆಳಗ್ಗೆ ಟಿಫನ್ ಟೈಮ್ ಇದು. ನಿಶು ಸ್ಕೂಲಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಯೆಲ್ಲೋ ಕಲರ್ ಟಿಫನ್ ಬಾಕ್ಸ್ ಕಾಣ್ತಿದೆಯಲ್ಲ, ಅದೇ ನಿಶ್ವಿಕನ್ ಲಂಚ್ ಬಾಕ್ಸು. ಅದು ಡಬಲ್ ಲೇಯರ್ ಲಂಚ್ ಬಾಕ್ಸ್ ಇದೆ. ಸೊ ಕೆಳಗಡೆ ನಾನು ದೋಸೆ ಹಾಕ್ತಾಯಿದ್ದೀನಿ ಅವಳಿಗೆ. ಒಂದು ದೋಸೆ ಹಾಕಿ ಅದರಲ್ಲಿ 3 ಪೀಸನ್ನು ಆಗಿ ರೋಲ್ ಮಾಡಿ, ದೋಸೆಗೆ ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದನ್ನು ರೋಲ್ ಮಾಡಿ 3 ಪೀಸಸ್ ಆಗಿ ಮಾಡಿ ಕೆಳಗಡೆ ದೋಸೆ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಫ್ರೂಟ್ಸನ್ನು ಹಾಕಿ ಕಳಿಸ್ತೀನಿ. ಬುಧವಾರ ಆಗಿರೋದ್ರಿಂದ ಅವಳಿಗೆ ರೊಟ್ಟಿ ಇದೆ ಇವತ್ತು ಟೈಮ್ ಟೇಬಲು. ಸೊ ರೊಟ್ಟಿ ಅವಳು ಅಷ್ಟೊಂದು ತಿನ್ಕೊಂಬರಲ್ಲ ಅಂತ ಹೇಳಿ ನಾನು ದೋಸೆ ಹಿಟ್ಟೆ ಇತ್ತು, ಇಡ್ಲಿ ಮಾಡಿದ್ದಿದ್ದು ದೋಸೆ ಹಿಟ್ಟಿತ್ತು. ಸೊ ಅದನ್ನೇ ಹಾಕಿದ್ದೀನಿ ದೋಸೆ ತಿನ್ನಲಿ ಅಂತ ಹೇಳಿ. ಸೊ 8:45 ಒಳಗಡೆ ಅವಳಿಗೆ ಸ್ಕೂಲಿಗೆ ಬಿಡಬೇಕು ನಾವು. ಸೊ 8:45 ಆಗುತ್ತೆ. ಒಂದೊಂದು ಸಲ ಹೋಗೋದು ಮನೆ ಹತ್ರನೇ ಇದೆ. ಸೊ ನಾವು 8:40ಗೆ ಬಿಟ್ಟರು ಸಾಕು, ಯಾಕಂದರೆ ಇನ್ನೂ ಹುಡುಗರನ್ನೆಲ್ಲ ಬಿಡ್ತಾ ಇರ್ತಾರೆ. 8:45 ಆದ್ರೂ ಮಕ್ಕಳನ್ನೆಲ್ಲ ಅವಾಗ ಇನ್ನೂ ಸ್ಕೂಲಿಗೆ ಕರ್ಕೊಂಬಂದು ಬಿಡ್ತಾ ಇರ್ತಾರೆ. ಆ್ಯಂಡ್ ತುಂಬ ಲೇಟು ಕೂಡ ಏನೂ ಆಗಿಲ್ಲ ಅನ್ಕೋತೀನಿ ಯಾವತ್ತೂ ಸ್ಕೂಲಿಗೆ. ಒಂದು ಸಲ 2 ಸಲ ಹೋಗಿರ್ಬೋದು ಅಷ್ಟೇ. ಬಟ್ ಆನ್ ಟೈಮಲ್ಲೇ ನಿಶುನ ಸ್ಕೂಲಿಗೆ ಬಿಟ್ಟು ಬಂದುಬಿಡ್ತೀವಿ. ಸೊ ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ನಾನು ಫಸ್ಟೇ ದೇವ್ರ ಮನೆ ಕಡೆ ಬರಲಿಲ್ಲ. ಟ್ಯೂಸ್ಡೇ ಏನಾದರೂ ವಾರದ ದಿನಗಳು ಮಾತ್ರ ನಾನು ಫಸ್ಟೇ ದೇವ್ರ ಮನೆ ಕಡೆ ವಿಸಿಟ್ ಕೊಡ್ತೀನಿ. ವಾರದ ದಿನಗಳಾದರೆ ಬೇಗ ಒಂದು ಸ್ವಲ್ಪನಾದರೂ ಕೆಲಸ ದೇವ್ರ ಮನೆ ಕಡೆ ಹೂವು ಎಲ್ಲ ತೆಗೆದು ಒರೆಸಿ ಬಿಟ್ಟಿರ್ತೀನಿ ವಾರದ ದಿನ. ಆದರೆ ಇವತ್ತು ಬುಧವಾರ ಆಗಿರೋದ್ರಿಂದ ಫಸ್ಟು ನಿಶುನ ಎಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಆನಂತರ ನಾನು ದೇವ್ರ ಪೂಜೆ ಕಡೆ ಬಂದಿದ್ದೀನಿ. ಸೊ ರೋಸಸ್ ಎಲ್ಲ ಇಡ್ತಾಯಿದ್ದೀನಿ ಆ್ಯಸ್ ಯೂಶುವಲ್ ದೇವ್ರ ಪೂಜೆಗೆ ಅಂತೇಳಿ. ಯಾಕೆ ಮೊನ್ನೆ ಹೂವು ಎಲ್ಲ ಬಿಟ್ಟಿತ್ತು ಮೇಲ್ಗಡೆ ಟೆರೆಸ್ ಮೇಲೆ, ಅದು ವ್ಲಾಗ್ ಹಾಕಲಿಲ್ಲ ನಾನು. ಅಬ್ಬಿ ಅಂತ ಆಟ ಆಡ್ತಿದ್ದಾನೆ. ಸೊ ನಾನು ಇದು ವ್ಲಾಗ್ ಮಾಡ್ತಿರೋದನ್ನು ನೋಡಿದ್ದಾನೆ. ಫೋನ್ನ ನೋಡೋದು, ಹೋಗೋದು, ಅಲ್ಲಿ ಹತ್ರ ಬಂದು ಆ್ಯಕ್ಷನ್ ಮಾಡೋದು, ಈ ಥರ ಮಾಡ್ತಿದ್ದಾನೆ. ಸೊ ಈ ನಡುವೆ ಅವನ ಮುಂದೆ ನಾನು ಫೋನ್ನ ಇಟ್ಟಿಲ್ಲ, ಸೆಲ್ಫಿ ಸ್ಟಿಕ್ಕಿಗೆ ಹಾಕಿ ಜಾಸ್ತಿ. ನೋಡಿ ಏನೋ ಖುಷಿಯಾಗಿದೆ ಅದಕ್ಕೆ ನೋಡಿ, ಅದಕ್ಕೆ ಡ್ಯಾನ್ಸ್ ಆಡೋದು, ಓಡಾಡೋದು ಹಿಂಗೆ ಮಾಡ್ತಿದ್ದೆ. ಆಮೇಲೆ ನಾನು ಈ ವಿಡಿಯೋಸನ್ನು ಒಂದು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಸ್ಪೀಡು. ಸೊ ಅದಕ್ಕೆ ಅದು ಸ್ಪೀಡಾಗಿ ಅಬ್ಬಿ ಅಂತ ಓಡಾಡೋ ಥರ ಅನ್ನಿಸ್ತಾ ಇದೆ. ಸೊ ರಾಕೇಶ್ ಅವರು ಇನ್ನೇನು ಅಂಗಡಿಗೆ ಹೋಗ್ತಾರೆ, ಅವರು 10 o'clock ಒಳಗಡೆ. ಸೊ ಅಬ್ಬಿ ಅಂತ ಹೀಗೆ ಓಡಾಡ್ತಿದ್ದಾನೆ. ಅದಕ್ಕೇ ಅವ್ರ ಪಪ್ಪನಿಂದೆ ಓಡಾಡ್ತಿದ್ದಾನೆ. ಅವ್ರ ಅಂಗಡಿಗೆ ಹೋಗೋ ತನಕ ಅವ್ರ ಪಪ್ಪನಿಂದೆ ಓಡಾಡೋದೇ ಕೆಲಸ. ಅದಕ್ಕೆ ಒಂದೊಂದ್ಸಲಿ ಕಾರ್ಟೂನ್ ಹಾಕಿ ಕೂರಿಸಿದ್ರೆ ನೋಡ್ಕೊಂಡು ಕೂತ್ಕೊತಾರೆ ಇಬ್ಬರೂ, ಅಬ್ಬಿ ಅಂತಾಗಲಿ ನಿಶು ಆಗಲಿ. ಬಟ್ ಇವಾಗ ಅವ್ರ ಪಪ್ಪ ಇದ್ದಾರಲ್ಲ, ಇನ್ನೂ ಅಂಗಡಿಗೆ ಹೋಗಿಲ್ಲ, ಅದಕ್ಕೆ ಓಡಾಡ್ತಿದ್ದ. ಈಗಲ್ಲಿ ಅವ್ರ ಅಜ್ಜಿ ಹತ್ರ ಬಿಟ್ಟು ಬಂದಿದ್ದಾರೆ ಅನಿಸುತ್ತೆ. ಸೊ ನಾನು ಈಗ ಹೂವು ಇಟ್ಟು ಪೂಜೆಗನ್ನೆಲ್ಲ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬಂದ ಸದ್ಯ ಅವನು ಕ್ಯಾಮ್ರಾನ ಮುಟ್ಟಕ್ಕೆ ಬಂದ ಅನಿಸುತ್ತೆ. ಅವಾಗ ನಾನು ಈ ಕಡೆ ಕರ್ಕೊಂಬಿಟ್ಟೆ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಇನ್ನೇನು 11:45ಗೆ ನಿಶುನ ಕರ್ಕೊಂಬರಬೇಕು. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸಾಂಬಾರು, ಲಂಚ್ದೇನಿದೆ ಲಂಚ್ ಕಡೆ ಒಂದು ಸ್ವಲ್ಪ ನೋಡೋಣ ಅಂತ ಹೇಳಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೆ. ಸೊ ನಾನು ಲಾಸ್ಟ್ ಟೈಮ್ ಒಂದು ರೆಸಿಪಿ ಮಾಡಿದ್ದೆ, ಈ ಟೈಮ್ ಕೂಡ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ಟವ್ ಹಿಡ್ಕೋದಕ್ಕೆ ಈಸಿ ಆಗಿಬಿಟ್ಟಿದೆ ಇವರಿಗೆ. ಸ್ಟವ್ನ ಆನ್ ಆ್ಯಂಡ್ ಆಫ್ ಮಾಡೋದೆಲ್ಲ ಕಲ್ತ್ಕೊಳ್ತಾ ಇದ್ದಾರೆ ಇಬ್ಬರು ಮಕ್ಕಳು. ಸೊ ಆ ಕಡೆ ಕೂರಿಸಿದ್ದೀನಿ ಅವನಿಗೆ. ನಿಶು ಕೂಡ ಬಂದಿದ್ದಾಳೆ ಸ್ಕೂಲಿಂದ. ಸೊ ಅವಳು ಕೂಡ ಓಡಾಡ್ತಾ ಇದ್ದಾಳೆ, ಚಿನ್ನಿ ಕೂಡ. ಸೊ ಲಾಸ್ಟ್ ಟೈಮ್ ನಾನು ಪನ್ನೀರ್ದು ರೆಸಿಪಿ ಮಾಡಾಕಿದ್ದೆ, ಪಾಲಕ್ ಪನ್ನೀರ್ ರೆಸಿಪಿ. ಮತ್ತು ಈ ಸಲ ಕೂಡ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಏನಾದರೂ ಒಂದು ಸ್ವೀಟ್ ರೆಸಿಪಿಯನ್ನು. ಸೊ ಹೀಗೆ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಬಂದು ನಮ್ಮ ಮನೆಗೆ ಇವತ್ತು ಹುಳಿ ಸಾಂಬಾರು. ತುಂಬ ಬೇಗನೆ ಆಗುತ್ತೆ ಹುಳಿ ಸಾರು. ಸ್ವಲ್ಪ ಅವರೆಕಾಯಿನ ತೊಗೊಂಬಂದು ಕೊಟ್ಟಿದ್ದರು, ಎಲ್ಲ ಸುಲಿದು ಅವರೆಕಾಯಿನೆಲ್ಲ ಸುಲಿದ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ದರು. ಸೊ ಅದನ್ನೇ ರಾಕೇಶ್ ಅವರು ತೊಗೊಂಬಂದಿದ್ರು, ಅದನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ, ಹುಳಿ ಸಾಂಬಾರು. ಸೊ ಇವಾಗ ಕೋಲ್ಡ್ ಸೀಸನ್ ಬಂತಲ್ಲ, ಇವಾಗೆಲ್ಲ ಚಳಿಗಾಲದಲ್ಲಿ ಅವರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಕಡೆ ಮಾರ್ತಿರ್ತಾರೆ ಅವರೆಕಾಯಿನೆಲ್ಲನೂ. ಸೊ ಅದೇ ಸಾಂಬಾರು ನಮ್ಮ ಮನೆಯಲ್ಲಿ, ಅದು ಕೂಡ ಟೇಸ್ಟಾಗಿ ಆಗುತ್ತೆ ಇವಾಗ ಅವರೆಕಾಯಿ ಸಾಂಬಾರು ಚಳಿಗಾಲದಲ್ಲಿ. ಸೊ ಇವಾಗ ಇದು ಈವ್ನಿಂಗ್ ವ್ಲಾಗ್ ಕಂಟಿನ್ಯೂಷನ್ ಇದು.
ಸೊ ಮಧ್ಯಾಹ್ನ ಅಡುಗೆ ಆಯಿತು, ಅವರೆಕಾಯಿ ಸಾಂಬಾರು ಆಯಿತು. ಸೊ ಇವಾಗ ಈವ್ನಿಂಗ್ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ರೆಸಿಪಿ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವೀಟ್ ರೆಸಿಪಿಗೆ ನಾನು ಬ್ರೆಡ್ ರಸ್ಮಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ 1 ಪೌಂಡ್ ಬ್ರೆಡ್ ತೊಗೊಂಬಂದು ಇಟ್ಟಿದ್ರು ರಾಕೇಶ್ ಅವರು. ಸೊ ಅದನ್ನು ನಾನು ತಗೊಂಡೆ ಇಲ್ಲಿ ಕಬೋರ್ಡಿಂದ. ಅದಕ್ಕೆ ನಾನು ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ. 2 ಪ್ಯಾಕೆಟಷ್ಟು ಬಾದಾಮ್ ಪೌಡರು, 1 ಪೌಂಡಷ್ಟು ಬ್ರೆಡ್ಡು, ಆಮೇಲೆ ಕಸ್ಟರ್ಡ್ ಪೌಡರ್ ಬೇಕಾಗುತ್ತೆ, ಮತ್ತು ಸಕ್ಕರೆ ಬೇಕಾಗುತ್ತೆ, ಮತ್ತು ರಸ್ಮಲೈ ಅಂತಂದರೆ ಅದಕ್ಕೆ ಹಾಲು ಬೇಕೇ ಬೇಕು. ಸೊ ಮಿಲ್ಕ್ ಕೂಡ ತೊಗೊಂಡಿದ್ದೀನಿ. ಸೊ ಹಾಲು ಇದಕ್ಕೆ ನಾನು ಒಂದು 2 ಕಪ್ಪಷ್ಟು ಯೂಸ್ ಮಾಡ್ತೀನಿ ಅಷ್ಟೇ. ಸೊ ನಾನು ತಟ್ಟೆ ನೋಡ್ತಾಯಿದ್ದೀನಿ ಯಾವುದರಲ್ಲಿ ಸ್ವೀಟ್ ಮಾಡೋದು ಅಂತ ಹೇಳಿ. ಯಾವುದಾದ್ರೂ ಪ್ಲ್ಯಾಸ್ಟಿಕ್ ಬಾಕ್ಸಸ್ ಇದ್ರೂ ಆಗುತ್ತೆ, ಆದರೆ ನಾನು ಪ್ಲ್ಯಾಸ್ಟಿಕ್ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಸೊ ಗ್ಲಾಸಿಂದಾದರೂ ಆಗುತ್ತೆ, ಬಟ್ ಗ್ಲಾಸಿಂದು ಅಗಲವಾಗಿರೋ ಅಂಥದ್ದು, ಜಾಸ್ತಿ ಸರ್ಫೇಸ್ ಇರೋ ಅಂಥದ್ದು ಇರಲಿಲ್ಲ ಗ್ಲಾಸಿಂದು. ಬೌಲ್ಗಳಿದೆ ಪ್ಲ್ಯಾಸ್ಟಿಕ್ ಗ್ಲಾಸಿನ ಬೌಲ್ಗಳಲ್ಲಿ ಇದನ್ನು ಹಾಕೋದಕ್ಕಾಗೋದಿಲ್ಲ. ತುಂಬ ಜಾಸ್ತಿ ಲೇಯರ್ಸ್ ಹಾಕಬೇಕಾಗತ್ತೆ ಗ್ಲಾಸಿಂದು ಬೌಲ್ಗಳಂತಂದರೆ. ಸೊ ಅದು ವೈಡೆಂಡ್ ಆಗಿರೋ ಅಂತಹ ಸರ್ಫೇಸ್ ಇರೋ ಅಂಥದ್ದು ಇರಲಿವಲ್ಲ ಗ್ಲಾಸಿಂದು. ಸೊ ಅದಕ್ಕೆ ನಾನು ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ಸ್ಟೀಲ್ದು. ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ. ಒಂದು 2 ಲೇಯರಷ್ಟು ಹಾಕಿದ್ರೆ ಸಾಕು. ಆವಾಗ ಬ್ರೆಡ್ಡು ತಟ್ಟೆಯಲ್ಲಿ 2 ಲೇಯರ್ ಬ್ರೆಡ್ನ ಜೋಡಿಸಿದ್ರೆ ಸಾಕು, ರಸ್ಮಲೈ ಚೆನ್ನಾಗಿ ಬರುತ್ತೆ. ಜಾಸ್ತಿ ಲೇಯರನ್ನು ಏನೂ ಹಾಕ್ತಾಯಿಲ್ಲ ನಾನು. ಸೊ ಈಗ ನೋಡ್ತಾ ಇರ್ಬೋದು ನೀವು, ನಾನು 2 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಸೊ 2 ಕಪ್ಪಷ್ಟು ಹಾಲನ್ನು ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ. ಸೊ ನೀವೇನಾದರೂ ಫಸ್ಟೇ ಹಾಲನ್ನು ಕಾಯಿಸ್ಕೊಂಡಿದ್ರೂ ಪರವಾಗಿಲ್ಲ. ಆನಂತರ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿ, ಇಲ್ಲ ಹಸಿ ಹಾಲು ಅಂದರೆ ಅದನ್ನು ಹಾಲೆಲ್ಲ ಒಂದು ಸ್ವಲ್ಪ ಉಕ್ಕಿದ ಮೇಲೆ ಆನಂತರ ನೀವು ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ನಾನು ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಸ್ಟರ್ಡ್ ಪೌಡರ್ನ ನಾನು 1/4 ಭಾಗದಷ್ಟು ಒಂದು ಬೌಲ್ಗೆ ಒಂದು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ, ಏನು ಗಂಟಿಲ್ದಿರೋ ರೀತಿ ಕಸ್ಟರ್ಡ್ ಪೌಡರನ್ನು ಹಾಲಿಗೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಆನಂತರ ಈ ರೀತಿ ನೀವು ಸ್ಟಿರ್ ಮಾಡಬೇಕಾಗತ್ತೆ, ಚೆನ್ನಾಗಿ ತಿರುಗಿಸ್ಬೇಕು. ಒಂದು 5ರಿಂದ 10 ನಿಮಿಷ ಹೀಗೆ ತಿರುಗಿಸ್ತಾ ಇದ್ದರೆ ನಾವು ಕಸ್ಟರ್ಡ್ ಪೌಡರ್ ಹಾಕಿರ್ತೀವಲ್ಲ, ಅದು ಗಟ್ಟಿ ಆಗುತ್ತೆ, ಹಾಲು ಕ್ರೀಮಿ ಆಗುತ್ತೆ, ಮಿಲ್ಕು. ಸೊ ನಾನಿದು ಫಸ್ಟ್ ಟೈಮ್ ರೆಸಿಪಿ ಟ್ರೈ ಮಾಡ್ತಾ ಇರೋದು. ಸೊ ಸಕ್ಕರೆ ಕೂಡ ಹಾಕಿದ್ದೀನಿ. ನಮಗೆ ಸಕ್ಕರೆ ಎಷ್ಟು ಬೇಕು ಸ್ವೀಟು ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಜಾಸ್ತಿ ಏನಾದರೂ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಾನು ಜಾಸ್ತಿನೇ ಆಗಿದೆ. ಇವಾಗ ನೋಡಿದ್ರಲ್ಲ ನೀವು, ಒಂದು 5-6 ಸ್ಪೂನು, ಒಂದು 10 ಸ್ಪೂನೇ ಹಾಕಿದ್ದೀನಿ ನಾನು ಸಕ್ಕರೆನ. ಆಮೇಲೆ ನಾನು ಹನಿ ಕೂಡ ಯೂಸ್ ಮಾಡಿದ್ದೀನಿ. ಸೊ ಸ್ವೀಟ್ ಜಾಸ್ತಿ ಬರಲಿ, ಚೆನ್ನಾಗಿ ಬರಲಿ ಅಂತ. ಸೊ ನಿಶ್ವಿಕಂಗೆ ಏನು ರೆಸಿಪಿ ಅಂತೇಳಿ ನೋಡಬೇಕು. ಸೊ ಅದಕ್ಕೆ ಬಂದು ನೋಡ್ತಾ ಇದ್ದಾಳೆ ಎಂಥ ರೆಸಿಪಿ ಮಾಡ್ತಿದ್ದಾರೆ ಮಮ್ಮ ಅಂತ ಹೇಳಿ. ಸೊ ಅದು ತುಂಬ ಚೆನ್ನಾಗಿ ಬಂದಿತ್ತು ಇದು. ಆದ್ದರಿಂದ ನಾವು ಫ್ರಿಡ್ಜ್ಗೆಲ್ಲ ಇಟ್ಟಿದ್ವಿ. ಇದನ್ನು ಚೆನ್ನಾಗಿ ಬರುತ್ತೆ ಇದು. ಈ ರೆಸಿಪಿ ಆದಮೇಲೆ ನೀವು ಇದನ್ನು ಫ್ರೀಸ್ ಮಾಡಬೇಕಾಗುತ್ತೆ 2 ಅವರು. ಸೇಮ್ ಐಸ್ ಕೇಕ್ ಥರ ಟೇಸ್ಟ್ ಬರ್ತಾಯಿತ್ತು. ನಂಗೆ ರಸ್ಮಲೈ ಅಂತ ಅನಿಸ್ಲಿಲ್ಲ, ಐಸ್ ಕೇಕ್ ಥರ ಚೆನ್ನಾಗಿತ್ತು. ಆಮೇಲೆ ಅದು ರಸ್ಮಲೈ ಥರ ಯಾವಾಗ ಅಂದರೆ ನೀವು ಬಿಸಿಲೇ ಹಾಕಿ ಒಂದು ಸ್ವಲ್ಪ ಒಂದು ಬೆಚ್ಚಗಾದ್ಮೇಲೆ ತಿಂದರೆ ರಸ್ಮಲೈ ಥರ ಅನಿಸ್ತಿತ್ತು. ಆದರೆ ಫ್ರೀಸ್ ಆದಮೇಲೆ ನಂಗೆ ನಿಜವಾಗ್ಲೂ ಐಸ್ ಕೇಕ್ ಥರನೇ ಅನಿಸ್ತಾಯಿತ್ತು. ನೋಡಿ, ಅದು ಗಟ್ಟಿಯಾಗಿದೆ. ಇವಾಗ ನಾನು ತೋರಿಸಿದ್ನಲ್ಲ ಆ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ತುಂಬ ಈಸಿಯಾಗಿ, ತುಂಬ ಬೇಗನೆ ಆಗುವಂಥದ್ದು ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಸ್ವೀಟ್ ಇಷ್ಟ ಅಥವಾ ಯಾರ್ಯಾರು ಹುಡುಗರು ಏನಾದರೂ ಮನೆಯಲ್ಲಿ ಕೇಳಿದ್ರೆ ಮಕ್ಕಳು ಅವ್ರಿಗೆಲ್ಲ ಮಾಡಿಕೊಡ್ಬೋದು ಈ ರೆಸಿಪಿನ. ಸೊ ನಾನಿವಾಗ ಒಂದು ಸ್ವಲ್ಪ ಬಾದಾಮಿಯನ್ನು ತೊಗೋತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸನ್ನು ಹಾಕ್ಕೊಬೋದು. ಬೇಕಂದರೆ ಪಿಸ್ತಾನು ನೀವು ತುರಿದ್ಬಿಟ್ಟು ಹಾಕ್ಕೊಬೋದು. ಆದರೆ ಗೋಡಂಬಿ ಏನು ಹಾಕಕ್ಕೆ ಹೋಗಲಿಲ್ಲ ನಾನು. ಸೊ ಇದಕ್ಕೆ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ತುರಿದ್ರೆ ಅದು ಬಾದಾಮಿ ತುಂಬ ಚಿಕ್ಕದಾಗಿ ಕಾಯಿ ತುರಿ ಥರ ಆಗ್ತಿತ್ತು. ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಒಂದಿಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಈಗ ಇದು ನಾನು ಮಿಕ್ಸ್ ಮಾಡ್ತಾ ಇರೋದೇನು ಅಂತ ಹೇಳಿದರೆ,
ಬಾದಾಮ್ ಮಿಕ್ಸ್ ಪೌಡರ್ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ನಲ್ಲ 2 ಪ್ಯಾಕೆಟು. ಸೊ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಬಾದಾಮ್ ಮಿಕ್ಸ್ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟಿದ್ದೀನಿ. ಆಮೇಲೆ ಅದಕ್ಕೆ ನಾನೊಂದು ಸ್ವಲ್ಪ ಜೇನುತುಪ್ಪ ಕೂಡ ಹಾಕಿದ್ದೀನಿ. ಯಾಕಂತೇಳಿದ್ರೆ ನಾನು ಸಕ್ಕರೆ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ. ಸಕ್ಕರೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು, ಅದಕ್ಕೆ ನಾನೊಂದು ಸ್ವಲ್ಪನೇ ಸಕ್ಕರೆ ಹಾಕಿದ್ದೀನಿ. ಅಷ್ಟು ಸ್ವೀಟ್ ಬರೋದಿಲ್ಲ ಅದು, ಯಾಕಂದರೆ ಬ್ರೆಡ್ಡು ಹಾಲನ್ನೆಲ್ಲ ಹೀರ್ಕೊಳ್ಳುತ್ತಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಹನಿ ಹಾಕ್ಬಿಟ್ಟಿದ್ದೀನಿ ನಾನು. ಈಗ ಇದನ್ನು ಮೇಲೆ ಬ್ರೆಡ್ ಮೇಲೆ ಹಾಕೋಣ ಅಂತ. ಸೊ ಆವಾಗ ಜ್ಯೂಸಿಯಾಗಿ ಬರುತ್ತೆ ಅಂತ ಹೇಳಿ ನೋಡಿ, ಈ ತಟ್ಟೆನ ತೊಳೆದು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈಗ ಬ್ರೆಡ್ಡನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ. ನೋಡಿ, ಈ ರೀತಿ ಸೈಡೆಲ್ಲ ಕಟ್ ಮಾಡಿ ಇಟ್ಬಿಡಬೇಕು. ತೆಳ್ಳಗೆ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಕಟ್ ಮಾಡಿಕೊಂಡ್ರೆ ವೈಟ್ ಸೈಡ್ ಬ್ರೆಡ್ಡೆಲ್ಲ ಒಟ್ಟೋಗ್ಬಿಡುತ್ತೆ. ಈ ಸೈಡಲ್ಲಿ ಇರುತ್ತಲ್ಲ ಬ್ರೌನ್ ಕಲರು ಬ್ರೆಡ್ಡಿಂದು, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಹೀಗೆ ನೀಟಾಗಿ ಜೋಡಿಸಿದ್ದೀನಿ ತಟ್ಟೆ ಒಳಗಡೆ. ಒಂಚೂರು ಗ್ಯಾಪ್ ಇಲ್ದಂಗೆ ಜೋಡಿಸ್ಬೇಕಾಗತ್ತೆ. ಸೊ ಗ್ಯಾಪ್ ಅಂದರೆ ಅದು ಆಮೇಲೆ ಕಟ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ, ಸರಿಯಾಗಿ ಇದೊಳೋದಿಲ್ಲ ಅಂತ. ಒಂಚೂರು ಗ್ಯಾಪ್ ಇಲ್ದಂಗೆ ಕಟ್ ಮಾಡಿ ಈ ಥರ ಹಾಕಬೇಕು. ಇದನ್ನು ಕಸ್ಟರ್ಡ್ ಮಿಲ್ಕ್ನ ಹಾಕಬೇಕಾಗತ್ತೆ. ಸೊ ನಾನು ಕಸ್ಟರ್ಡ್ ಮಿಲ್ಕ್ನ ಹಾಗೆ ಟೇಸ್ಟ್ ಮಾಡಿ ನೋಡಿದೆ, ಅದು ಸೇಮ್ ಒಳ್ಳೆ ಐಸ್ ಕ್ರೀಮ್ ಫ್ಲೇವರ್ ಥರ ಅನ್ನಿಸ್ತಾಯಿತ್ತು, ಐಸ್ ಕ್ರೀಮ್ ಥರನೇ ಅನ್ನಿಸ್ತಾಯಿತ್ತು. ಸೊ ಈ ಕಸ್ಟರ್ಡ್ ಮಿಲ್ಕ್ನ ಯೂಸ್ ಮಾಡಿಕೊಂಡು ನಾವು ಐಸ್ ಕ್ರೀಮು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮನೆಯಲ್ಲೇ ಗಡ್ಬಡ್ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಬೋದು. ಸೊ ಅದನ್ನು ಒಂದು ಸಲ ರೆಸಿಪಿ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಗಡ್ಬಡ್ ಐಸ್ ಕ್ರೀಮ್ ಫ್ಲೇವರ್ ತುಂಬಾ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಗೆ ಟೇಸ್ಟ್ ಮಾಡಿದ್ದಕ್ಕೆ ಅಷ್ಟು ನನಗೆ ಸೇಮ್ ಐಸ್ ಕ್ರೀಮ್ ತಿಂದಂಗೆ ತುಂಬ ಟೇಸ್ಟಿ ಅಂತ ಅನ್ನಿಸ್ತು. ಸೊ ಇದು ಫ್ರೀಸ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಟು, ಇಲ್ಲ ಹಾಗೇನೂ ತಿನ್ಬೋದು, ಫ್ರೀಝರಲ್ಲಿ ಹಿಡ್ದಲ್ಲೇ ತಿನ್ಬೋದು, ಹಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾರ್ಕೊಬೇಕು, ತುಂಬ ಬಿಸಿಲಿ ಏನು ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ, ಸ್ವಲ್ಪ ಹಾರ್ಕೊಬೇಕು. ನೋಡಿ, ಒಂಚೂರು ಗ್ಯಾಪ್ ಇಲ್ದಂಗೆ ಫುಲ್ಲು ಎಲ್ಲ ಫಿಲಪ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ನೀವೇನಾದರೂ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ದೊಡ್ಡದಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಥವಾ ಜಾಸ್ತಿ ಬೇಕು ಅಂದರೆ ನಾನು 2 ಕಪ್ಸ್ ಹಾಕಿದ್ದೀನಿ. ನೀವು ಬೇಕಾದರೆ 4 ಕಪ್ಸಷ್ಟು ಹಾಲನ್ನ ಹಾಕ್ಕೊಂಡು ಅದಕ್ಕೆ 4 ಸ್ಪೂನ್ಸಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಾಡ್ಬೋದು. ಬಟ್ ಇಲ್ಲಿ ನಾನು 2 ಕಪ್ಸಷ್ಟು ಹಾಲು ಹಾಕಿದ್ದೀನಿ ಮತ್ತು 2 ಸ್ಪೂನ್ಸಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿದ್ದೀನಿ. ಸೊ ಈ ಕಸ್ಟರ್ಡ್ ಪೌಡರ್ ಮತ್ತು ಕಸ್ಟರ್ಡ್ ಮಿಲ್ಕ್ನ ಜಾಸ್ತಿ ಐಸ್ ಕ್ರೀಮ್ಸಲ್ಲೂ ಯೂಸ್ ಮಾಡ್ತಾರೆ, ಹಾಗೂ ಫ್ರೂಟ್ ಸಲಾಡಲ್ಲೂ ತುಂಬಾ ಯೂಸ್ ಮಾಡ್ತಾರೆ. ಸೊ ನೀವು ಯಾವುದಾದ್ರೂ ರೆಸಾರ್ಟು ಅಥವಾ ರೆಸ್ಟೋರೆಂಟಲ್ಲೆಲ್ಲ ಹೋದರೆ, ಸೊ ಫ್ರೂಟ್ ಸಲಾಡ್ಸ್ ಅಂತ ಹೇಳಿ, ಕಟ್ ಫ್ರೂಟ್ ಅಂತ ಹೇಳಿ ನೀವು ಆರ್ಡ್ರ್ ಮಾಡಿದ್ರೂ ಅದರಲ್ಲಿ ಕಸ್ಟರ್ಡ್ನ ಹಾಕಿರ್ತಾರೆ, ಜೊತೆಗೆ ಜಾಮ್ ಹಾಕಿರ್ತಾರೆ, ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ, ಅದನ್ನು ತಿಂತಾಯಿದ್ರೆ ಗಡ್ಬಡ್ ಐಸ್ ಕ್ರೀಮ್ ಅಂತ ಅನಿಸುತ್ತೆ ಕಟ್ ಫ್ರೂಟು. ಸೊ ಅವಾಗ ಅದಕ್ಕೇನು ಹಾಕಿರ್ತಾರೆ ಅಂದರೆ ಈ ಕಸ್ಟರ್ಡ್ನ ಹಾಕಿರ್ತಾರೆ, ಕಸ್ಟರ್ಡ್ ಪುಡಿ ಮತ್ತು ಹಾಲನ್ನ ಸೇರಿಸಿ ಹಾಕಿರ್ತಾರೆ. ಸೊ ಮಿಲ್ಕ್ ಹಾಕಿರ್ತಾರೋ ಅಥವಾ ಮಿಲ್ಕ್ ಪೌಡರ್ನ ಹಾಕಿರ್ತಾರೋ ಗೊತ್ತಿಲ್ಲ, ಬಟ್ ಅವರು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿರ್ತಾರೆ. ಸೊ ನೀವು ಕೂಡ ಮನೇಲಿ ಈ ರೀತಿ ಟ್ರೈ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಡೆಕೋರೇಟ್ ಮಾಡಿದ್ಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೊ ಬಾದಾಮ್ ಪೀಸಸ್ ಎಲ್ಲ ಹಾಕಿದ್ಮೇಲೆ ಒಂಥರ ಪಾಯಸ ಥರನೂ ಕಾಣ್ತಿತ್ತು, ಆದರೆ ಕೇಸರಿ ಬಾತ್ ಥರನೂ ಕಾಣ್ತಿತ್ತು. ಬಟ್ ಆದರೆ ಇದು ತಿಂದರೆ ಸೇಮ್ ಐಸ್ ಕ್ರೀಮ್ ಥರನೇ ಇತ್ತು. ನೋಡಿ, ತುಂಬ ಚೆನ್ನಾಗಿ ಕಾಣ್ತಿದೆ ನೋಡೋದಕ್ಕೇ. ನಂಗೆ ಡೆಕೋರೇಟ್ ಮಾಡಿದ್ಮೇಲೆ ತುಂಬ ಇಷ್ಟ ಆಯಿತು, ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಫಿಲಪ್ ಆಗಿದೆ ಅಂತ ನೋಡಿಬಿಟ್ಟು ಆಮೇಲೆ ಚೆಕ್ ಮಾಡಿ ಫ್ರಿಡ್ಜಿಗೆ ಇಡ್ತಾಯಿದ್ದೀನಿ ನಾನು. ಕಟ್ ಮಾಡಿದಾಗಂತೂ ನಂಗೆ ಸೇಮ್ ಐಸ್ ಕೇಕ್ ಥರನೇ ಅನ್ನಿಸ್ತು. ಟೇಸ್ಟ್ ಮಾಡಿದ್ಮೇಲೂ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ನೀವು ಕೂಡ ಈ ಬ್ರೆಡ್ ರಸ್ಮಲೈನ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಕೂಡ. ಬಟ್ ಈ ರೆಸಿಪಿ ಏನು ಫೇಲಿಯರ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರು ಟ್ರೈ ಮಾಡಿದ್ರೂ ಚೆನ್ನಾಗೇ ಬರುತ್ತೆ, ಏನು ಫೇಲಿಯರ್ ಆಗೋದಿಲ್ಲ ಈ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನಾದರೂ ರೆಸಿಪಿ ಆದರೆ ಸ್ವಲ್ಪ ಹಂಗೆ ಹೀಗೆ ಏನೋ ಆಗ್ಬೋದೇನೋ, ಬಟ್ ಇದು ಏನಿಲ್ಲ, ಇದು ಚೆನ್ನಾಗೇ ಆಗುತ್ತೆ. ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ, ತುಂಬ ಬೇಗನೆ ಆಗೋವಂಥ ಸ್ವೀಟ್ ಇದು. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಫ್ರಿಡ್ಜಲ್ಲಿ ಒಂದು ಕರೆಕ್ಟಾಗಿ ಜಾಗ ಹುಡುಕಿ ಇಡ್ತಾಯಿದ್ದೀನಿ. ಯಾಕಂತೇಳಿದರೆ ಏನಾದರೂ ತೆಗಿಯೋಕ್ಕೆ ಹೋದಾಗ ಈ ಮಕ್ಕಳುಗಳು ಬೀಳಿಸ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದು ಎಲ್ಲಿ ಸ್ವೀಟ್ ಬಿದ್ದೋಗುತ್ತೋ, ಎಲ್ಲಿ ಇಡಲಿ ಅಂತ ನೋಡ್ತಾಯಿದ್ದೀನಿ ನಾನು. ಸೊ ಅಲ್ಲೊಂದು ಸ್ವಲ್ಪ ಇದಿತ್ತು,
ಇಂಗ್ರೀಡಿಯೆಂಟ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ತೆಗೆದು ನೀಟಾಗಿ ಪ್ಲೇಟನ್ನು ಇಟ್ಟಿದ್ದೀನಿ. ಸೊ ರಾಕೇಶ್ ಅವರು ಶಾಪಿಂದ ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಫ್ರೀಸ್ ಆಗಿತ್ತು. ನಾನು ಈವ್ನಿಂಗ್ ಸಂಜೆ ಒಂದು 6 o'clock ಅಷ್ಟೊತ್ತಿಗೆ ಮಾಡಿದ್ದೆ. ಈಗ ರಾಕೇಶ್ ಅವರು ಶಾಪಿಂದ ಬಂದಿದ್ದಾರೆ. ಅವರು ಒಂದು 8-8:30ಗೆ ಬರ್ತಾರೆ. ಸೊ ಅಷ್ಟೊತ್ತಿಗೆ ಆಗಿತ್ತು. 2 ಅವರ್ ಇಟ್ಟರೆ ಸಾಕು ಫ್ರಿಡ್ಜಲ್ಲಿ. ನಿಶ್ವಿಕಾ ನೋಡಿ ಅದು ಏನು ಅಂತ ಟೆಸ್ಟ್ ಮಾಡಬೇಕು ಅವಳು. ಅದು ಕೈ ಇಟ್ಟು ಚೆಕ್ ನೋಡ್ತಾನೇ ಇದ್ದಾಳೆ ಚಿನ್ನಿ. ಸುಮ್ಮನೆ ಇರ್ತಾಯಿಲ್ಲ. ಸೊ ಚೆನ್ನಾಗಾಗಿತ್ತು ನೋಡಿ. ಈ ರೀತಿಯಾಗಿ ಕಟ್ ಮಾಡಿ ಎತ್ತಿದ್ರೆ ಸೇಮ್ ಐಸ್ ಕೇಕ್ ಥರನೇ ಬರುತ್ತೆ. ತುಂಬ ಟೇಸ್ಟಿಯಾಗಿತ್ತು. ಸೊ ರಾಕೇಶ್ ಅವರು ಚೆನ್ನಾಗಿದೆ ಅಂತಂದರು. ಹಂಗೆ ಹೇಳಿದ್ಮೇಲೆ ನನಗೆ ರೆಸಿಪಿ ಚೆನ್ನಾಗಿದೆ ಅಂತಲೇ ರೆಸಿಪಿ ತುಂಬ ಚೆನ್ನಾಗಾಗಿದೆ ಅಂತಲೇ ಅನ್ನಿಸ್ತಾಯಿತ್ತು ರಾಕೇಶ್ ಅವ್ರು ಹೇಳಿದ್ಮೇಲೆ. ನೋಡಿ ಈ ರೀತಿಯಾಗಿ ಆಗಿದೆ. ನಾನು ಲೆಫ್ಟ್ ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡಿದ್ದೀನಿ. ಸೊ ಸೆಲ್ಫಿ ಸ್ಟಿಕ್ ಹಾಕಿಡಲಿಲ್ಲ. ಸೊ ಅದರಿಂದಾಗಿ ಕಟ್ ಮಾಡೋದು ಸ್ವಲ್ಪ ಡಿಲೇ ಆಯಿತು. ಧನ್ಯವಾದಗಳು.